ಸರ್ಕಾರದ ನಿರ್ದೇಶನದ ಪ್ರಕಾರ ಕೋವಿಡ್-19 ಹಿನ್ನೆಲೆಯಲ್ಲಿ ಶಾಲೆಗಳು ಪ್ರಾರಂಭವಾಗದೇ ಇರುವುದರಿಂದ ಮಕ್ಕಳ ಕಲಿಕೆಯ ನಿರಂತರತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ವಿದ್ಯಾಗಮ 2 ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮಕ್ಕಳಲ್ಲಿ ಕೋವಿಡ್ ಬಗ್ಗೆ ಇರತಕ್ಕಂಥ ಆತಂಕ ಭಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪಾಲಕರಿಗೆ ಮತ್ತು SDMCಯವರಿಗೆ ಸಭೆಯನ್ನು ಕರೆದು ಮಕ್ಕಳ ಪಾಲಕರಿಂದ ಒಪ್ಪಿಗೆ ಪತ್ರವನ್ನು ಪಡೆದು ನಾವು ಇವತ್ತು ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ವಿದ್ಯಾಗಮ 2 ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಶಾಲೆಗೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸುರಕ್ಷತಾ ಕ್ರಮವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ದೃಷ್ಟಿಯಿಂದ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂಥ MS ಮಾಳಶೆಟ್ಟಿ ಅನ್ನೋರನ್ನು ಮೆಂಟರ್ ಆಗಿ ನಾವು ಇಲ್ಲಿ ನೇಮಕ ಮಾಡಿದ್ದೇವೆ. ಅವರು ಶಾಲೆಗೆ ಬರ್ತಕ್ಕಂಥ ಎಲ್ಲ ಮಕ್ಕಳ ಥರ್ಮಲ್ ಸ್ಕ್ಯಾನಿಂಗನ್ನು ಮಾಡಿ ಯಾರಿಗೆ ಜ್ವರ, ನೆಗಡಿ, ಕೆಮ್ಮು ಮತ್ತು ಇದ್ದಂಥ ಮಕ್ಕಳನ್ನು ಮನೆಗೆ ಕಳಿಸುವಂಥ ವೈದ್ಯರನ್ನು ಸಂಪರ್ಕಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಜೊತೆಗೆ ಇಲ್ಲಿ ನಮಗೆ ಮಕ್ಕಳಿಗೆ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಸನ್ಮಾನ್ಯ ಶ್ರೀ ದಿನೇಶ್ ಕೋಗ್ಲೆ ಅನ್ನೋರು ಮತ್ತು ಶ್ರೀಮತಿ ಜ್ಯೋತಿ ಪಾಯಪ್ಪಗೌಡರು ನಮಗೆ ದೇಣಿಗೆಯಾಗಿ ಸ್ಯಾನಿಟೈಸರ್ ನೀಡಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ಮಲ್ಲನಗೌಡ ಅನ್ನುವ ನಿವೃತ್ತ ಯೋಧರು ನಮ್ಮ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ 260 ಮಕ್ಕಳಿಗೆ ಬೇಕಾಗುವಂಥ ಮಾಸ್ಕನ್ನು ಕೊಡಿಸಿದ್ದಾರೆ. ಅವುಗಳನ್ನು ಕೂಡ ಮಕ್ಕಳಿಗೆ ವಿತರಿಸುವ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಜೊತೆಗೆ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಅವ್ರನ್ನ ತಪಾಸಣೆಯನ್ನು ಮಾಡ್ತೀವಿ. ಸೋಷಿಯಲ್ ಡಿಸ್ಟೆನ್ಸ್ SMS ಅಂದರೆ ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡುವ ಮೂಲಕ ಮಕ್ಕಳಿಗೆ ಒಳ್ಳೆಯ ಸುರಕ್ಷತಾ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಇಲ್ಲಿನ ಪಟ್ಟಣ ಪಂಚಾಯತಿ ಸಿಬ್ಬಂದಿ ವತಿಯಿಂದ ಎಲ್ಲ ಶಾಲೆಯ ಎಲ್ಲ ಕೊಠಡಿಗಳನ್ನ ಸ್ಯಾನಿಟೈಸರ್ ಮಾಡಲಾಗಿದೆ ಮತ್ತು ನಮ್ಮ ಅಡುಗೆ ಸಿಬ್ಬಂದಿಯವರ ಸಹಾಯದಿಂದ ಎಲ್ಲ ತರಗತಿ ಕೋಣೆಗಳನ್ನು ಸ್ವಚ್ಛಗೊಳಿಸಿ ನಾವು ಮಕ್ಕಳಿಗೆ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಮತ್ತು ನಮ್ಮ ಶಾಲೆಯಿಂದ ಮಕ್ಕಳಿಗೆ ಕುಡಿಯುವ ಬಿಸಿ ನೀರನ್ನು ಕುಡಿಯುವ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಮತ್ತು ಮಕ್ಕಳಿಗೆ ನಾವು ಅನೇಕ ಜಾಗೃತಿ ಕ್ರಮಗಳನ್ನು ಕೈಗೊಳ್ಳೋ ಬಗ್ಗೆ ಮಕ್ಕಳಲ್ಲಿ ಹೇಳಿದ್ದೇವೆ. ಇಲ್ಲಿ ಶಾಲಾವರಣದಲ್ಲಿ ಮಕ್ಕಳು ಆಟ ಆಡುವಂಗಿಲ್ಲ, ಒಬ್ಬರು ವಸ್ತುಗಳನ್ನ ವಿನಾಕಾರಣ ಮುಟ್ಟುವಂಗಿಲ್ಲ, ತಮ್ಮ ಬಾಟಲ್ಗಳನ್ನ ತಾವೇ ತೆಗೆದುಕೊಂಡು ಬರಬೇಕು, ಯಾವುದೇ ವಸ್ತುಗಳನ್ನು ಅನಾವಶ್ಯಕವಾಗಿ ಮುಟ್ಟುವಂತಿಲ್ಲ. ಜೊತೆಗೆ ಪಾಲಕರಲ್ಲೂ ಕೂಡ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳುವಂಥ ಕ್ರಮಗಳನ್ನ ಕೈಗೊಂಡು ಇವತ್ತು ನಾವು 1/1/2021 ವಿದ್ಯಾಗಮ 2 ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಮಕ್ಕಳು ಉತ್ಸುಕತೆಯಿಂದ ಬಂದಿದ್ದರು. 6 ಮತ್ತು 7ನೇ ತರಗತಿಗೆ ನಾವು ಇಲ್ಲಿ ವಿದ್ಯಾಗಮ 2 ಕಾರ್ಯಕ್ರಮ ಮಾಡಲು ನಾವು ಇಲ್ಲಿ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಇಲ್ಲಿ ಆಲ್ಟರ್ನೇಟಿವ್ ಡೇ ಅಂದರೆ 7ನೇ ಕ್ಲಾಸಿನ ಒಂದು ದಿನ ಮಕ್ಕಳು, 6ನೇ ಕ್ಲಾಸಿಗೆ ಒಂದು ಮಕ್ಕಳನ್ನು ಪಾಳಿ ಪ್ರಕಾರ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿವೆ. ಒಂದು ದಿನ ಮುಂಜಾನೆ 10 ಗಂಟೆಯಿಂದ 12:30 ಗಂಟೆವರೆಗೆ 3 ಅವಧಿಗಳ ಕಾಲ ಇಲ್ಲಿ ಮಕ್ಕಳಿಗೆ ವಿದ್ಯಾಗಮ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆತಿದ್ದೇವೆ. ಶಾಲೆಗೆ ಬೇಕಾದಂಥ ಎಲ್ಲ ಅಗತ್ಯ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಹಂಗೇನಾದರೂ ಮಕ್ಕಳಿಗೆ ಸುರಕ್ಷತಾ ಕ್ರಮಗಳು ಬೇಕಂದಾಗ ಅಥವಾ ವೈದ್ಯರ ಸಲಹೆ ಬೇಕಂದಾಗ ಪ್ರಾಥಮಿಕ ಆರೋಗ್ಯದ ಸಿಬ್ಬಂದಿ ವರ್ಗದವರ ಮತ್ತು ಡಾಕ್ಟರ ಸಂಪರ್ಕದನ್ನು ನಾವು ಪಡ್ಕೊಳ್ತೇವೆ. ಮಕ್ಕಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಸರ್ಕಾರದ ಕಾರ್ಯಕ್ರಮವಾದಂಥ ವಿದ್ಯಾಗಮ 2 ಕಾರ್ಯಕ್ರಮನ ಯಶಸ್ವಿಯಾಗಿ ನಿರ್ವಹಿಸಲು ನಾವು ಮುಂಜಾಗ್ರತಾ ಕ್ರಮಗಳನ್ನ ನಾವು ನಮ್ಮ ಶಾಲೆಯಲ್ಲಿ ಕೈಗೊಂಡಿದ್ದೇವೆ ಸರ್. ಎಲ್ಲ ಮಕ್ಕಳಿಗೂ ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡುವ ಮೂಲಕ ವಿದ್ಯಾಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಸರ್. DH ಪರಂಗಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ, ನರೇಗಲ್. ಓಕೆ. ಇಲ್ಲಿ ಪಟ್ಟಣ ಪಂಚಾಯತಿಯ ಇನ್ನೊಬ್ಬರು ಸದಸ್ಯರಾದಂಥ ಒಬ್ಬ ವ್ಯಕ್ತಿ ಇದ್ದಾರೆ ಸರ್. ಇವಾಗ ತಾವು ಕನ್ನಡ ಶಾಲೆ ಸ್ಟಾರ್ಟ್ ಆದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ಸರ್? ನಾವು ಈಗಾಗಲೇ ಎಲ್ಲ ನೋಡಿದ್ವಿ. ನಮ್ಮ ನರೇಗಲ್ ಶಾಲೆಯ ಮುಖ್ಯೋಪಾಧ್ಯಾಯರಾದ DH ಪರಂಗಿಯವರು ಮತ್ತು ಶಿಕ್ಷಕಿಯರು ಮತ್ತು ಸಿಬ್ಬಂದಿ ವರ್ಗದವರು ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಿರುವರು. ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಏನು ಮಾಸ್ಕ್ ಧರಿಸುವುದಾಗಲಿ, ಪ್ರತಿಯೊಬ್ಬ ಮಕ್ಕಳು ಮಾಸ್ಕ್ ಧರಿಸುವುದಾಗಲಿ ಮತ್ತು ಸ್ಯಾನಿಟೈಸರನ್ನು ಬಳಸಿ ಕೈಗಳನ್ನು ಆಗಾಗ್ಗೆ ಸ್ವಚ್ಛವಾಗಿ ನೀರಿನಿಂದ ತೊಳೆದುಕೊಳ್ಳೋದು ಆಗಲಿ, ಮತ್ತು ಸಾಮಾಜಿಕ ಅಂತರವನ್ನು ಮಕ್ಕಳು ಕಾಯ್ದುಕೊಳ್ಳುವಲ್ಲಿ ಈ ಒಂದು ಕಾರ್ಯವನ್ನು ಏನು ಯಶಸ್ವಿಯಾಗಿ ನಮ್ಮ ಶಾಲೆಯ ಶಿಕ್ಷಕರಾಗಿರ್ಬೋದು, ಮುಖ್ಯೋಪಾಧ್ಯಾಯರಾಗಿರ್ಬೋದು ಒಂದು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಂದು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಬಯಸ್ತೇವೆ. ಇವಾಗ ನಾವು ನರೇಗಲ್ ಕನ್ನಡ ಶಾಲೆಯಲ್ಲಿ ಇದ್ದೀವಿ. ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ PH ಪರಂಗಿ ಸಾಹೇಬ್ರು ಇರ್ಬೋದು, ಹಾಗೂ ಆಮೇಲೆ ಇವರು ಪಟ್ಟಣ ಪಂಚಾಯತಿ 13ನೇ ವಾರ್ಡಿನ ಸದಸ್ಯರಾದಂಥ ವೀರಪ್ಪ ಜೋಗಿ ಇರ್ಬೋದು. ಅವರೆಲ್ಲ ಹೇಳಿದರು. ವಿಶೇಷವಾಗಿ ಮುಖ್ಯೋಪಾಧ್ಯಾಯರಂಥ ಪರಂಗಿಯವರು ಏನಂದ್ರಪ್ಪ ಅಂದ್ರೆ, ಇಲ್ಲ ನಾವು ಮಕ್ಕಳ ಸಲುವಾಗಿ ನಮ್ಮ ಮಕ್ಕಳು
ಆರೋಗ್ಯವಾಗಿ ನಾವು ಏನು ಕಾಪಾಡಬೇಕು, ಮುಂಜಾಗ್ರತವಾಗಿ ಏನು ನಾವು ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅಂದ್ರೆ ಕ್ರಮ ಕೈಗೊಳ್ಳೋದು ಅಂದ್ರೆ ಹೆಂಗಪ್ಪ, ಆಗಾಗ 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ಬಿಸಿ ನೀರಿಂದ ಕೈ ತೊಗೊಂಡಿರ್ಬೋದು, ಮಾಸ್ಕ್ನ ಧರಿಸಿದಿರ್ಬೋದು, ಆಮೇಲೆ ಸ್ಯಾನಿಟೈಸರ್ನ ಬಳಸಿದಿರ್ಬೋದು, ಮತ್ತು ಸಾಮಾಜಿಕ ಅಂತರನ ಕಾಪಾಡೋದಿರ್ಬೋದು. ಹಾಗೂ ಮಕ್ಕಳು ಆಟ ಆಡಬಾರ್ದು. ಅಕಸ್ಮಾತಾಗಿ ಹೊರಗಡೆ ಹೋದರೆ ಮಕ್ಕಳು ತಮ್ಮ ಸಾಮಾನುಗಳನ್ನು ತಾವೇ ಮುಟ್ಟಬೇಕು, ಬೇರೆಯವರು ಮುಟ್ಟಿದಂಥ ಸಾಮಾನುಗಳು ನೀವು ಮುಟ್ಟಬಾರ್ದು ಅಂತಕ್ಕಂಥ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಸತ್ಯನವರು, ಜಿಲ್ಲಾ ವರದಿಗಾರರು, ವಿಸ್ಮಯ ಮಾಧ್ಯಮ, ಗದಗ.